ನಾನಿವತ್ತು ಬೆಳಗ್ಗೆ ಗದ್ದೆ ಹತ್ರ ಬಂದಿದ್ದೀನಿ ನೋಡಿ. ಇದು ಹೂವು ಬಂದು ಕೃಷ್ಣ ಚಕ್ರ ಹೂವು ಅಂತ ಹೇಳ್ತಾರೆ ಇದಕ್ಕೆ. ಇದು ಗದ್ದೆಗಳ ಹತ್ರ ಬಳ್ಳಿ ಥರ ಹಬ್ಬುತ್ತೆ, ಚೆನ್ನಾಗಿದೆ ನೋಡೋಕ್ಕೆ. ಮನೆ ಹತ್ರ ನೆಟ್ಕೋಬೇಕು ಅಂತ ತುಂಬ ಇಷ್ಟ ನನಗೆ. ಆದರೆ ಇದು ಗಿಡ ತಗೊಂಡೋಗಿ ನೆಟ್ಟರೆ ಬರಲ್ಲ, ಇದರಲ್ಲಿ ಬೀಜಗಳು ಬರುತ್ತೆ, ಮಾಮೂಲಿ ಇದು ಕಾಯಿ ಬಿಡುತ್ತೆ, ಅದನ್ನು ತಗೊಂಡೋಗಿ ನೆಡಬೇಕು. ಬಳ್ಳಿ ಎಲ್ಲ ತಗೊಂಡೋಗಿ ನೆಟ್ಟರೆ ಇದು ಬರೋದಿಲ್ಲ. ಸೊ ಇದರಲ್ಲಿ ಇದು ಕಾಯಿ ನೋಡಿ, ಇದು ಕಾಯಿ ಥರ ಬರುತ್ತೆ, ಇದನ್ನ ತಿಂತಾರೆ, ಹಣ್ಣು, ಇದು ಹಣ್ಣಾಗುತ್ತೆ. ಇದೆಲ್ಲ ಹೂವು, ಅದ್ರ ಹಿಂದೆ ಬಂದು ಕಾಯಿ ಬರುತ್ತೆ ಒಂದು, ಇದು ಹಣ್ಣಾಗುತ್ತೆ, ಇದನ್ನು ತಿಂತಾರೆ. ಅದು ಇಲ್ಲಿ ನೋಡಿ, ಇಲ್ಲಿದೆ ಈ ಥರ ಒಂದು ಕಾಯಿ ಬರುತ್ತೆ, ಅದನ್ನು ತಿಂತಾರೆ. ಪ್ಯಾಷನ್ ಫ್ರೂಟ್ಸ್ ಇದೆಯಲ್ಲ, ಜ್ಯೂಸ್ ಹಣ್ಣು ಆ ಥರ ಇರುತ್ತೆ ಇದು ತಿನ್ನೋಕ್ಕೆ, ಚಿಕ್ಕದಾಗಿ. ಹೂವು ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಕಿತ್ಕೋತೀನಿ ಒಂದು ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಹೂವು ಎಷ್ಟು ಚೆನ್ನಾಗಿದೆ. ಅಯ್ಯೋ ಬಿತ್ತೋಯ್ತು. ನಂಗೆ ಈ ಥರ ಏನಾದರೂ ಔಟ್ಸೈಡ್ ಬಂದಾಗ ಈ ಹೂವುಗಳು ಇದೆಲ್ಲ ನೋಡೋಕ್ಕೆ ತುಂಬ ಇಷ್ಟ. ಡಿಫ್ರೆಂಟ್ ಫ್ಲವರ್ಸು, ಬಟರ್ಫ್ಲೈಗಳು, ಇದೆಲ್ಲ ನೋಡೋಕ್ಕೆ ಅದೆಲ್ಲ ಹುಡುಕಿ ನನಗೆ ನೋಡೋಕ್ಕೆ ತುಂಬ ಇಷ್ಟ. ಈ ಥರ ಕಲರ್ಸ್, ಡಿಸೈನ್ಸ್ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯರು. ದೇವರ ಸೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೊಂದು ವೈಟ್ ಕಲರ್, ಅದಕ್ಕೊಂದು ಡಿಸೈನು, ಮತ್ತು ಅಲ್ಲಿ ಪಿಂಕ್ ಕಲರು, ಎಲ್ಲೋ ಏನು ಚೆನ್ನಾಗಿದೆ ನೋಡಿ. ಸ್ಮೆಲ್ಲು ಅಷ್ಟೇ, ಯಾವ ಪರ್ಫ್ಯೂಮ್ಗಿಂತ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ ಸ್ಮೆಲ್. ನಮ್ಮ ಅಪ್ಪಂಗೆ ಮರ ಹತ್ತಕ್ಕೆ ಬರಲ್ಲ, ಆದರೂ ನಮಗೋಸ್ಕರ ಮರ ಹತ್ಬಿಟ್ಟು ಎಳ್ನೀರು ಕಿಲ್ತವ್ರೆ. ಅಪ್ಪ ಕುಡ್ಲನ್ನೇ ಬೀಳಿಸ್ಬಿಟ್ಟೆ, ಇರಪ್ಪ ಕೊಡ್ತೀನಿ ಇರಲಿ, ಕುಡ್ಲನ್ನೇ ಬೀಳಿಸ್ಬಿಟ್ಟೆ, ತಲೆ ಮೇಲೆ ಬೀಳಿಸ್ಬಿಟ್ಟೆ, ತಗೋಪ್ಪ. ಸುಸ್ತಾಗೋದೇನು ಕೀಳುವುದಕ್ಕೆ ಕಣ, ಬಿದ್ದುಬಿಡಿ ಕೆಳಗಿಳಿ ಫಸ್ಟು. ಇದು ಗೋಬರ್ ಅವನಿಗೆ ಹತ್ತಕ್ಕೆ ಬಂದದ, ಹಂಗಾಡ್ತಾ ಇದ್ದ. ಅವನಿಗೆ ಹತ್ತಕ್ಕೆ ಬಂದಿಲ್ವಲ್ಲ, ಸುಸ್ತಾಗೋಯ್ತು ಕೆಳಕ್ಕೆ. ಎತ್ಕೊಂಡಿ ಅವಳು ಹೋಗಿ ಕೆಲಸಕ್ಕ. ಕುಡಿದಿಲ್ವ ನೀನು? ನನಗೆ ಸುಸ್ತಾಗ್ಬಿಟ್ಟಿರೋದು. ಯಾಕೆ? ಅಯ್ಯೋ, 2:30 ಮೇವು ಕಿತ್ಕೊಂಡಿದ್ದೀವಿ. ಇವಾಗ ಗಾಡಿಗೆ ಹಾಕ್ಕೊಂಡು ಹೋಗಬೇಕು. ಅಲ್ಲೇ ಆನ್ ದ ವೇ ಹೋಗ್ತಾ ಹೋಟೆಲಲ್ಲಿ ಇಡ್ಲಿ ಹೇಳಿದ್ದೀವಿ, ಅದನ್ನು ತಗೊಂಡು ಹೋಗಬೇಕು. ನೋಡು, ಆಗೋದಿಲ್ಲ ಕಣಪ್ಪ. ನೀನ್ ಕಾಲಲ್ಲಿ ಮಡಿಗೆ ಅದಕ್ಕೆ ಇಡು, ಇಲ್ಲ ಮೇಲೆ ಇಡುದ. ನಾನು ಅದು ಮಡ್ಬಿಟ್ಟು ಮೇಲೆ ಹಾಕಿ ಕುಂತ್ಕೊತಾಳೆ, ಇಟ್ಕೊತಾಳೆ ಸುಮ್ಮರು. ನಾನು ಮಡಗಿರ್ತೀನಿ. ಎಷ್ಟು ವರ್ಷ ಹೇಳು? 20 ವರ್ಷ ಮೇಲೆ 30 ವರ್ಷ ಆಗಿದೆ ನಮ್ಮ ಮಗಳು.